ಛೇ, ಈ ನಮ್ಮಮ್ಮನ ಅರ್ಥ ಮಾಡ್ಕೊಳ್ಳೋಕೆ ಆಗಿಲ್ಲ. ಅದು ಯಾವಾಗ ಹೆಂಗಿರ್ತಾಳೋ ಏನೋ. ನಾನೇನೋ ಆ ಶ್ರುತಿ ಮತ್ತೆ ಯಶ್ಗೆ ಡೈವೋರ್ಸ್ ಕೊಟ್ಟು ನಾನು ಮದುವೆ ಆಗೋಣ ಅಂತ ಪ್ಲಾನ್ ಕೊಟ್ಟೆ. ಆದರೆ ಇದಕ್ಕೆ ನಮ್ಮಮ್ಮ ಒಪ್ಕೋತಾಳ? ಇಲ್ಲ ನಾನೇ ಹೋಗಿ ಒಂದ್ಸಲ ಅವಳ ಹತ್ರನೇ ಮಾತಾಡ್ಲಾ? ಇಷ್ಟೊತ್ತಿಗೆ ಯೋಚನೆ ಮಾಡಿರಬೇಕು ಅಂತ ಅನ್ಕೋತೀನಿ. ಇನ್ ಕೇಸ್ ಏನಾದರೂ ಅಮ್ಮ ನನ್ನ ಜೊತೆ ಈ ಪ್ಲ್ಯಾನ್ಗೆ ಒಪ್ಪಿಟ್ರೆ ಈಸಿಯಾಗಿ ಎಲ್ಲ ಸಾಲ್ವ್ ಆಗಿಬಿಡುತ್ತೆ. ಅಕಸ್ಮಾತ್ ಅವಳು ಯುಕ್ತದಿಂದ ಸಿಗೋಷ್ಟು ಸಿಗಲಿ ಅನ್ನೋ ಮೈಂಡ್ ಸೆಟ್ಟಲ್ಲಿದ್ದರೆ ಅಯ್ಯೋ ನನ್ನ ಮದುವೆ ಕತೆ ಮುಗ್ದೋಗುತ್ತೆ. ಇಶಾನಿ, ಇಶಾನಿ, ಯಾಕೆ ಕಂದ, ಯಾಕೆ ಹೀಗೆ ಓಡಾಡ್ತಿದ್ಯಾ? ಬೇಜಾರು ಮಾಡ್ಕೊಂಡ್ಯಾ? ನೋಡು, ನಾನು ಬೆಳಗ್ಗೆ ಅದ್ಯಾವುದೋ ಮೂಡಲ್ಲಿ ನಿನ್ಗೆ ಹಾಗೆಲ್ಲ ಅಂದ್ಬಿಟ್ಟೆ. ಕಂದ, ಬೇಜಾರಾಗಬೇಡ. ನೋಡು, ನೀನು ಹೇಳಿದ್ರ ಬಗ್ಗೆ ನಾನು ಯೋಚನೆ ಮಾಡಿದೆ. ನೀನು ಹೇಳಿದ ಪ್ಲಾನ್ ಸರಿಯಾಗಿದೆ ಕಣೆ. ನೀನು ಆ ಮನೆ ಸೊಸೆ ಆಗಬೇಕು. ನೋಡು, ಮಗಳು ಮೊಮ್ಮಕ್ಕಳು ಅಂದರೆ ಸಮುದ್ರದಲ್ಲಿ ಒಂದು ಬೊಗಸೆ ಅಷ್ಟೇ. ಅದೇ ಮಗ ಆದರೆ ಇಡೀ ಸಮುದ್ರನೇ ಸಿಗತ್ತೆ. ನೀನು ಆ ಮನೆ ಸೊಸೆ ಆಗಬೇಕು. ನೀನು ಆ ಮನೆ ಸೊಸೆ ಆದರೆ ನಿನ್ನ ಜೊತೆಲಿ ಆ ಆಸ್ತಿನ ನಾನು ಕೂಡ ಅನುಭವಿಸ್ಬೋದು. ಅದಕ್ಕೆ ನೀನು ಆ ಶ್ರುತಿ ಮತ್ತು ಯಶ್ ಮಧ್ಯದಲ್ಲಿ ಹೋಗು, ಅವರಿಬ್ಬರನ್ನ ದೂರ ಮಾಡು. ಆ ಅರಸ್ ಫ್ಯಾಮಿಲಿಗೆ ನೀನೇ ಸೊಸೆ ಆಗಬೇಕು ಕಣೆ. ನಿನಗೆ ನನ್ನ ಸಪೋರ್ಟ್ ಇದೆ ಕಣೆ. ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ. ಅಮ್ಮ, ಸೀರಿಯಸ್ಲಿ ಲವ್ ಯು ಅಮ್ಮ. ಥ್ಯಾಂಕ್ ಯು ಸೋ ಮಚ್. ಐ ನ್ಯೂ ದಿಸ್, ನೀನು ನನಗೆ ಸಪೋರ್ಟ್ ಮಾಡ್ತೀಯ ಅಂತ. ಅದಕ್ಕಿಂತ ಮೇಲಾಗಿ ದುಡ್ಡಿನ ವಿಚಾರದಲ್ಲಿ ನೀನು ಯಾವತ್ತೂ ದಡ್ತನ ಮಾಡಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು. ಅಂದರೂ ನೀನು ಇಲ್ಲದೇ ಇದ್ದರೂ ನನ್ನ ಗುರಿನ ನಾನು ಹೇಗೋ ಮುಟ್ತಿದ್ದೆ. ಆದರೆ ಸ್ವಲ್ಪ ಲೇಟ್ ಆಗ್ತಿತ್ತು. ಈಗ ನೀನು ಜೊತೆಗಿದೆಯಲ್ಲ, ನಿನ್ನ ಬುದ್ಧಿ ನನ್ನ ಛಲ, ಈ ಕೆಲಸನ ಈಸಿಯಾಗಿ ಮುಗಿಸ್ಬೋದು. ನೀನು ಏನೇ ಮಾಡಿದ್ರು ಯಾವಾಗಲೂ ನಿನಗೆ ನನ್ನ ಸಪೋರ್ಟ್ ಇದೆ ಕಣೆ. ಆದರೆ ಈ ಕೆಲಸನ ಆದಷ್ಟು ಬೇಗ ಮಾಡಬೇಕು. ನೀನು ಆದಷ್ಟು ಬೇಗ ಆ ಮನೆ ಸೊಸೆಯಾಗಿ ಅವರ ಆಸ್ತಿಗೆಲ್ಲ ವಾರಸ್ದಾರಳಾಗಿ ಮೆರಿಬೇಕು. ನಿನ್ನ ಜೊತೆ ನಾನು ಆ ಆಸ್ತಿನ ಅನುಭವಿಸ್ಬೇಕು. ಆಗತ್ತೆ ಅಮ್ಮ, ಖಂಡಿತ ಆಗುತ್ತೆ. ನಾವಿಬ್ಬರು ಸೇರಿದ್ದೀವಿ ಅಂದರೆ ಆ ಶ್ರುತಿ ಮತ್ತು ಯಶ್ ಇಬ್ಬರು ಆದಷ್ಟು ಬೇಗ ದೂರ ಆಗ್ತಾರೆ. ಆಗೋ ಥರ ನಾನು ಮಾಡ್ತೀನಿ. ಅವರು ಒಂದ್ಸಲ ದೂರ ಆದರೆ ಆ ಜಾಗದಲ್ಲಿ ನಾನಿರ್ತೀನಿ.